ಎಲ್ರಿಗೂ ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ಡಿಸ್ಕಸ್ ಮಾಡ್ತಿರೋಂಥ ಅನಾಲಿಸಿಸ್ ಬಂದುಬಿಟ್ಟು 21 ಜನವರಿ 2021 PIBಯಿಂದ ತೊಗೊಂಡಿರೋಂಥ ನ್ಯೂಸಸ್. ನಾವು ಡಿಸ್ಕಸ್ ಮಾಡ್ತಿರೋಂಥ ಮೊದಲನೇ ಆರ್ಟಿಕಲ್ ಯಾವುದು ಅಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020. ಇದ್ರ ರಿಲೇಟಾಗಿ ಕೆಲವೊಂದು ಇನ್ಫಾರ್ಮೇಷನ್ನ ನಾವಿವತ್ತು ಡಿಸ್ಕಸ್ ಮಾಡ್ತಿದ್ದೀವಿ. ಯಾಕೆ ಇದನ್ನು ಡಿಸ್ಕಸ್ ಮಾಡ್ತಿದ್ದೀವಿ ಅಂದರೆ ಯೂನಿಯನ್ ಎಜುಕೇಷನ್ ಮಿನಿಸ್ಟರ್ ಶ್ರೀ ರಮೇಶ್ ಪೋಖ್ರಿಯಾಲ್ ಇವರು ಏನಿದ್ದಾರೆ, ಇವರು ಮಹಾತ್ಮ ಗಾಂಧಿ ಇನ್ಸ್ಟಿಟ್ಯೂಟ್ ಫಾರ್ ಎಜುಕೇಷನ್ ಫಾರ್ ಪೀಸ್ ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದರೆ MGIEP ಇದಕ್ಕೆ ಚೇರ್ಮನ್ ಆಗಿ ಮೀಟಿಂಗ್ನ ಅಟೆಂಡ್ ಮಾಡಿದ್ದಾರೆ. ಸೊ ಅದ್ರ ಹಿನ್ನೆಲೆಯಲ್ಲಿ ನಾವು ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020ನ ಡಿಸ್ಕಸ್ ಮಾಡ್ತಿದ್ವಿ. ಇದನ್ನ ಹೆಂಗೆ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವರು ಡಿಸ್ಕಸ್ ಮಾಡಿದ್ದಾರೆ. ಇದರಲ್ಲಿ ಆ ವಿಷಯನ ನಾವು ಈ ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ. ಇವ್ರು ಏನಂತ ಹೇಳಿದ್ದಾರೆ ಅಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಇದು ಯುನೆಸ್ಕೋದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನಿದೆ ಅದ್ರ ಜೊತೆಗೇ ಅದಕ್ಕೆ ರಿಲೇಟೆಡ್ ಆಗಿಯೇ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡ್ತಿದ್ದೀವಿ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ನ ರೀಚ್ ಆಗೋ ಹಿನ್ನೆಲೆಯಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020ನ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಎಜುಕೇಷನ್ ಮಿನಿಸ್ಟರ್ ಹೇಳಿದ್ದಾರೆ. ಇದ್ರದ್ದು ಏನಂದರೆ ಇಂಡಿಯನ್ ಸಿಟಿಜನ್ಸ್ನ ಡೆವಲಪ್ ಮಾಡಬೇಕು. ಯಾವ ಥರ ಡೆವಲಪ್ ಮಾಡಬೇಕು ಅಂದರೆ ಗ್ಲೋಬಲ್ ಸಿಟಿಜನ್ಸ್ ಯಾವ ಥರ ಎಜುಕೇಷನ್ನ ಪಡ್ಕೊಂಡು ಡೆವಲಪ್ ಆಗಿದ್ದಾರೆ, ಅದೇ ಥರ ನಾವು ಇಂಡಿಯನ್ ಸಿಟಿಜನ್ಸ್ಗೂ ಕೂಡ ಒಂದು ಎವಾಲ್ಡ್ ಎಜುಕೇಷನ್ ಸಿಸ್ಟಮಿಂದ ಇವ್ರೂ ಕೂಡ ಗ್ಲೋಬಲ್ ಸೂಪರ್ ಪವರ್ ಮಾಡಬೇಕು ಅನ್ನೋದು ಇದ್ರದ್ದು ಉದ್ದೇಶ. ಮತ್ತು ಇದು ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ಸ್ಪ್ರೆಡ್ ಆಫ್ ಐಡಿಯಾಸ್, ಅಂದರೆ ಏನೇನು ಐಡಿಯಾಸ್ ಇದೆ ಅದನ್ನು ಸ್ಪ್ರೆಡ್ ಮಾಡೋಕ್ಕೆ, ಐಡಿಯಾಸ್ ಆಫ್ ಎಂಪತಿ, ಕಂಪ್ಯಾಷನ್ ಆ್ಯಂಡ್ ರ್ಯಾಷನಲ್ ಥಿಂಕಿಂಗ್ ಇದನ್ನೆಲ್ಲ ಸ್ಪ್ರೆಡ್ ಮಾಡೋದಕ್ಕೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಹೆಲ್ಪ್ ಮಾಡ್ತಿದೆ. ಅಂಡರ್ ದಿಸ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಐಡಿಯಾಸ್ ಆಫ್ ಎಂಪತಿ, ಕಂಪ್ಯಾಷನ್ ಆ್ಯಂಡ್ ರ್ಯಾಷನಲ್ ಥಿಂಕಿಂಗ್ನ ನಾವು ಸ್ಪ್ರೆಡ್ ಮಾಡ್ತಿದ್ದೀವಿ ಅಮಾಂಗ್ ಸಿಟಿಜನ್ಸ್. ಯಾರಿಗೆ ಸ್ಪ್ರೆಡ್ ಮಾಡ್ತಿದ್ದೀವಿ ಅಂದರೆ ನಾವು ಸಿಟಿಜನ್ಸ್ ಅಂದರೆ ನಮ್ಮ ದೇಶದ ನಾಗರಿಕರಿಗೆ ಇದನ್ನು ನಾವು ಸ್ಪ್ರೆಡ್ ಮಾಡ್ತಿದ್ದೀವಿ. ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ತುಂಬ ಮೇಜರ್ ರೋಲ್ನ ಪ್ಲೇ ಮಾಡ್ತಿರೋದು ಯಾರು ಅಂದರೆ ಯುನೆಸ್ಕೋದವರು ಮತ್ತು MGIEP ಅವರು. ಇವರಿಬ್ಬರು ಸೇರಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ. ಮತ್ತು ಇಂಡಿಯಾನ ಗ್ಲೋಬಲ್ ನಾಲೆಡ್ಜ್ ಸೂಪರ್ ಪವರ್ ಮಾಡೋದಕ್ಕೆ ಕೂಡ ಇವರು ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ. ನಮ್ಮದು ಏನಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂದರೆ ಎಜುಕೇಷನ್ ರಿಲೇಟೆಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನಿದೆ ಅದನ್ನು 2030 ಒಳಗಡೆ ನಾವು ಫುಲ್ಫಿಲ್ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ನ್ಯಾಷನಲ್ ಎಜುಕೇಷನ್ ಪಾಲಿಸಿನ ಇಂಪ್ಲಿಮೆಂಟ್ ಮಾಡ್ತಿದ್ದೀವಿ. ಅದ್ರ ನಿಟ್ಟಿನಲ್ಲಿ ಕೆಲವೊಂದು ಇನಿಷಿಯೇಟಿವ್ನ ತೊಗೊಂಡು ಬಂದಿದ್ದೀವಿ. ಅಂದರೆ ನಿಷ್ಠಾ ಅಂದರೆ ಏನು ಅಂದರೆ ವರ್ಲ್ಡ್ ಲಾರ್ಜೆಸ್ಟ್ ಟೀಚರ್ ಟ್ರೈನಿಂಗ್ ಪ್ರೋಗ್ರಾಮ್, ಅಂದರೆ ಟೀಚರ್ಸ್ದು ಕೆಪ್ಯಾಸಿಟಿನ ಬಿಲ್ಡ್ ಮಾಡಬೇಕು. ಅದಕ್ಕೋಸ್ಕರ ಈ ನಿಷ್ಠಾ ಪ್ರೋಗ್ರಾಮ್ನ ತೊಗೊಂಡು ಬಂದಿದ್ವಿ. ಇದು ವರ್ಲ್ಡ್ ಲಾರ್ಜೆಸ್ಟ್ ಟೀಚರ್ ಟ್ರೈನಿಂಗ್ ಪ್ರೋಗ್ರಾಮ್ ಆಗಿದೆ. ಮತ್ತು ಇನ್ನೊಂದು ಡಿಜಿಟಲ್ ಲರ್ನಿಂಗ್ ಪ್ರೋಗ್ರಾಮ್ಸ್ ಅಂದರೆ ದೀಕ್ಷಾ ಮತ್ತು ಸಮಗ್ರ ಶಿಕ್ಷಾ ಅಭಿಯಾನ್, ಇವೆರಡು ಡಿಜಿಟಲ್ ಲರ್ನಿಂಗ್ ಪ್ರೋಗ್ರಾಮ್. ದೀಕ್ಷಾ ಮತ್ತು ಸಮಗ್ರ ಶಿಕ್ಷಾ ಅಭಿಯಾನ ಇವೆರಡು ಡಿಜಿಟಲ್ ಲರ್ನಿಂಗ್ ಪ್ರೋಗ್ರಾಮ್. ಇದ್ರ ಅಂಡರಲ್ಲಿ ನಾವು ಏನೇನು ಮಾಡ್ತಿದ್ದೀವಿ ಅಂದರೆ ಇಂಪ್ರೂವ್ ಆ್ಯಕ್ಸಸ್, ಈಕ್ವಿಟಿ ಆ್ಯಂಡ್ ಈಕ್ವಾಲಿಟಿ ಆಫ್ ಎಜುಕೇಷನ್ನ ಎಲ್ರಿಗೂ ಈಕ್ವಲ್ ಆಗಿ ಸಿಗಬೇಕು, ಅಂದರೆ ಎಲ್ರಿಗೂ ಈಕ್ವಾಲಿಟಿನ ಪ್ರೊವೈಡ್ ಮಾಡಬೇಕು, ಕ್ವಾಲಿಟಿ ಆಫ್ ಎಜುಕೇಷನ್ನ ಪ್ರೊವೈಡ್ ಮಾಡಬೇಕು ಮತ್ತು ಎಲ್ರಿಗೂ ಎಜುಕೇಷನ್ ಸಿಗಬೇಕು ಅನ್ನೋ ಉದ್ದೇಶದಿಂದ ದೀಕ್ಷಾ ಮತ್ತು ಸಮಗ್ರ ಶಿಕ್ಷಾ ಅಭಿಯಾನ ತೊಗೊಂಡು ಬಂದಿದ್ದೀವಿ. ಮತ್ತು ನಿಷ್ಠಾ ಅನ್ನೋದು ಟೀಚರ್ಗೆ ಟ್ರೈನ್ ಮಾಡಬೇಕು, ಅಂದರೆ ಅವರ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಮಾಡಬೇಕು. ಟೀಚರ್ಸು ಮಕ್ಕಳಿಗೆ ಅರ್ಥ ಆಗೋ ರೀತಿಯಲ್ಲಿ ಟೀಚ್ ಮಾಡಬೇಕು ಮತ್ತು ಕ್ವಾಲಿಟಿ ಟೀಚಿಂಗ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೋಸ್ಕರ ನಿಷ್ಠಾನ ತೊಗೊಂಡು ಬಂದಿದ್ದೀವಿ. ಡಿಜಿಟಲ್ ಲರ್ನಿಂಗ್ ಅಂದರೆ ಎಲ್ರಿಗೂ ಎಜುಕೇಷನ್ ಸಿಗಬೇಕು, ಪ್ರತಿಯೊಂದು ಮಗುನೂ ಶಿಕ್ಷಣನ ಕಲಿಬೇಕು ಅನ್ನೋ ಉದ್ದೇಶದಿಂದ ಈ ಡಿಜಿಟಲ್ ಲರ್ನಿಂಗ್ನ ತೊಗೊಂಡು ಬಂದಿದ್ದಾರೆ. ನೆಕ್ಸ್ಟ್ ಆರ್ಟಿಕಲ್ ಬಂದುಬಿಟ್ಟು ಇಂಡಿಯನ್ ಟೆಲಿಕಾಂ ಸರ್ವಿಸ್ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ರಿಪೋರ್ಟ್. ಏನಿದು ಇಂಡಿಯನ್ ಟೆಲಿಕಾಂ ಸರ್ವಿಸ್ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ರಿಪೋರ್ಟ್? ಇದನ್ನು ಯಾರು ರಿಲೀಸ್ ಮಾಡ್ತಾರೆ ಅಂದರೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ಇದನ್ನು ರಿಲೀಸ್ ಮಾಡೋದು ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ಇದು ಒಂದು ಸ್ಟ್ಯಾಚ್ಯುಯೇಟ್ರಿ ಅಥಾರಿಟಿ.
ಇದು ಯಾವ ಮಿನಿಸ್ಟ್ರಿ ಅಂಡರಲ್ಲಿ ಬರುತ್ತೆ ಅಂದರೆ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್ ಅಂಡರಲ್ಲಿ ಬರುತ್ತೆ, ಮತ್ತು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ಅಂಡರಲ್ಲಿ ಈ ಅಥಾರಿಟಿ ಬರುತ್ತೆ. ಈ ಅಥಾರಿಟಿ ಅಂದರೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಇಂಡಿಯನ್ ಟೆಲಿಕಾಂ ಸರ್ವಿಸ್ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ರಿಪೋರ್ಟ್ನ ರಿಲೀಸ್ ಮಾಡಿದೆ. ಇದು ಕ್ವಾರ್ಟರ್ ವೈಸ್ ರಿಲೀಸ್ ಮಾಡ್ತಾರೆ, ಅಂದರೆ ಕ್ವಾರ್ಟರ್ಲಿ ರಿಲೀಸ್ ಮಾಡ್ತಾರೆ, ಆ್ಯನ್ಯುವಲಿ ಅಲ್ಲ. ಇದ್ರದ್ದು ಎಂಡಿಂಗ್ ಡೇಟ್ ಬಂದ್ಬಿಟ್ಟು ಸೆಪ್ಟೆಂಬರ್ವರೆಗೂ ಇದು ರಿಲೀಸ್ ಮಾಡಿದೆ. ಅಂದರೆ ಜುಲೈಯಿಂದ ಸೆಪ್ಟೆಂಬರ್ವರೆಗೂ ರಿಲೀಸ್ ಮಾಡಿದೆ. ಜುಲೈ 1 30 ಸೆಪ್ಟೆಂಬರ್ವರೆಗೂ ಏನು ಒಂದು ಕ್ವಾರ್ಟರ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಂದರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್ 3 ಮಂತ್ಸಿಗೆ ಒನ್ಸು ಇದನ್ನು ರಿಲೀಸ್ ಮಾಡ್ತಾರೆ. ಈ ರಿಪೋರ್ಟಲ್ಲಿ ಏನು ಪ್ರೊವೈಡ್ ಮಾಡಿದೆ ಅಂದರೆ ಬ್ರಾಡ್ ಪ್ರಾಸ್ಪೆಕ್ಟಿವ್ ಆಫ್ ದ ಟೆಲಿಕಾಂ ಸರ್ವಿಸಸ್ ಇನ್ ಇಂಡಿಯಾ. ಅಂದರೆ ಇಂಡಿಯಾದಲ್ಲಿ ಯಾವ್ಯಾವ ಥರ ಟೆಲಿಕಾಂ ಸರ್ವಿಸಸ್ ಇದೆ ಅದ್ರ ರಿಲೇಟೆಡಾಗಿ ಈ ರಿಪೋರ್ಟ್ನ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಯಾವ್ಯಾವ ಪ್ಯಾರಾಮೀಟರ್ಸ್ ಇದೆ, ಗ್ರೋತ್ ಟ್ರೆಂಡ್ಸ್ ಹೆಂಗಿದೆ ಟೆಲಿಕಾಂ ಸರ್ವಿಸಸ್ಸಲ್ಲಿ ಅಂತಲೂ ಕೂಡ ಇದು ಹೇಳುತ್ತೆ. ಟೆಲಿಕಾಂ ಸರ್ವಿಸಸ್ ಅಂದರೆ ಯಾವ್ದಾವ್ದು ಕನ್ಸಿಡರ್ ಆಗುತ್ತೆ ಅಂದರೆ ಕೇಬಲ್ TV ಇರ್ಬೋದು, DTH ಇರ್ಬೋದು, ರೇಡಿಯೋ ಬ್ರಾಡ್ಕಾಸ್ಟಿಂಗ್ ಸರ್ವಿಸಸ್ ಇರ್ಬೋದು, ಇದೆಲ್ಲನೂ ಈ ಟೆಲಿಕಾಂ ಸರ್ವಿಸ್ ಅಂಡರಲ್ಲಿ ಬರುತ್ತೆ. ಇದು ಯಾವ ಪೀರಿಯಡ್ ಕವರ್ ಮಾಡುತ್ತೆ ನಾವು ಆಲ್ರೆಡಿ ನೋಡಿರೋ ಥರ ಜುಲೈ ಮತ್ತು ಸೆಪ್ಟೆಂಬರ್ ಮಧ್ಯೆ ಇದು ಇರುತ್ತೆ. ಇಟ್ ಈಸ್ ಕಂಪೈಲ್ಡ್ ಮೇನ್ಲಿ ಆನ್ ದ ಬೇಸಿಸ್ ಆಫ್ ಇನ್ಫಾರ್ಮೇಷನ್ ಫರ್ನಿಶ್ ಬರ್ ದ ಸರ್ವಿಸ್ ಪ್ರೊವೈಡರ್. ಅಂದರೆ ಯಾವ ಥರ ಇನ್ಫಾರ್ಮೇಷನ್ನ ಈ ಟೆಲಿಕಾಂ ಸರ್ವಿಸಸ್ಸು ನೋಡುಗರಿಗೆ ಅಂದರೆ ಕನ್ಸ್ಯೂಮರ್ಸಿಗೆ ಪ್ರೊವೈಡ್ ಮಾಡ್ತಿದೆ ಅನ್ನೋದ್ರ ಮೇಲೆ ಇದನ್ನು ಈ ರಿಪೋರ್ಟಲ್ಲಿ ಅವ್ರ ಪರ್ಫಾರ್ಮೆನ್ಸ್ನ ಕಂಪೈಲ್ ಮಾಡಲಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನ್ಯಾಷನಲ್ ಗರ್ಲ್ ಚೈಲ್ಡ್ ವೀಕ್ ಸೆಲೆಬ್ರೇಷನ್. ಏನಿದು ನ್ಯಾಷನಲ್ ಗರ್ಲ್ ಚೈಲ್ಡ್ ವೀಕ್ ಸೆಲೆಬ್ರೇಷನ್? ಇದು 21 ಜಾನ್ವರಿಯಿಂದ 26 ಜಾನ್ವರಿ ಆಫ್ 2021 ನ್ಯಾಷನಲ್ ಗರ್ಲ್ ಚೈಲ್ಡ್ ವೀಕ್ ಅಂತ ಡಿಕ್ಲೇರ್ ಮಾಡಿ ಅದ್ರ ರಿಲೇಟೆಡಾಗಿ ಕೆಲವೊಂದು ವೆಬಿನಾರ್ಸ್ನ ಕಂಡಕ್ಟ್ ಮಾಡ್ತಿದ್ದಾರೆ. ಸೊ ಸೆಕ್ರೆಟ್ರಿ ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟು ಈ ವೆಬಿನಾರ್ಸ್ನ ಕಂಡಕ್ಟ್ ಮಾಡ್ತಿರೋದು, ಮತ್ತು ಅವರೇ ಕೂಡ ಇದನ್ನು ಚೇರ್ ಮಾಡಿರೋದು. ಚೇರ್ಮನ್ ಬಂದುಬಿಟ್ಟು ಸೆಕ್ರೆಟ್ರಿ ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟು. ಇವರು ಒಂದು ವೆಬಿನಾರ್ ಕಂಡಕ್ಟ್ ಮಾಡಿದ್ದಾರೆ, ಅಂದರೆ ವೆಬಿನಾರ್ ಆನ್ ಮೆನ್ಚುರಲ್ ಹೈಜಿನಿ ಅಂತ. ಓಕೆನಾ? ಇದ್ರದ್ದು ಉದ್ದೇಶ ಏನು ಅಂದರೆ ದ ಇಶ್ಯೂಸ್ ರಿಲೇಟಿಂಗ್ ಟು ಗರ್ಲ್ ಚೈಲ್ಡ್ ಅಡೋಲ್ಸೆಂಟ್ ಗರ್ಲ್ಸ್ ಆ್ಯಂಡ್ ವುಮೆನ್ ಇದ್ರ ಬಗ್ಗೆ ಅವೇರ್ನೆಸ್ನ ಮೂಡಿಸೋದು. ಅಂದರೆ ಗರ್ಲ್ ಚೈಲ್ಡ್ ಇರ್ಬೋದು, ಅಡೋಲ್ಸೆಂಟ್ ಗರ್ಲ್ಸ್ ಇರ್ಬೋದು, ವುಮೆನ್ಸ್ ಇರ್ಬೋದು, ಅವ್ರಿಗೆ ಏನೇನು ಇಶ್ಯೂಸ್ ಇದೆ ಅದನ್ನು ಯಾವ ಥರ ಸಾಲ್ವ್ ಮಾಡಬೇಕು, ಅದಕ್ಕೆ ಸೊಸೈಟಲಿ ಅಂದರೆ ಸೋಷಿಯಲಿ ನಾವು ಯಾವ ಥರ ಸಪೋರ್ಟ್ ಮಾಡಬೇಕು ಅನ್ನೋದನ್ನು ಈ ವೆಬಿನಾರಲ್ಲಿ ಡಿಸ್ಕಸ್ ಮಾಡಲಾಗಿದೆ. ಇದು ಡೀಟೇಲ್ಸ್ ಏನಂದರೆ ಈ ಗರ್ಲ್ಸ್ ಏನಿದ್ದಾರೆ ಅವರಿಗೆ ನಾವು ಸಪೋರ್ಟ್ ಮಾಡಬೇಕಂದ್ರೆ ಕನ್ಸಿಸ್ಟೆನ್ಸ್ ಎಫರ್ಟ್ ಹಾಕೋದ್ರ ಮೂಲಕ ಗ್ಯಾಲ್ವನೈಸಿಂಗ್ ಕಮ್ಯುನಿಟಿ ಫಾರ್ ಸ್ಟ್ಯಾಂಡಿಂಗ್ ಬೈ ದ ಗರ್ಲ್ಸ್ ಡ್ಯೂರಿಂಗ್ ದೇರ್ ಮೆನ್ಚುರಲ್ ಪೀರಿಯಡ್ ಆ್ಯಂಡ್ ಅದರ್ ಇಶ್ಯೂಸ್ ರಿಲೇಟಿಂಗ್ ಟು ಪಬರ್ಟಿ. ಅಂದರೆ ಅವ್ರ ಮೆನ್ಚುರೇಷನ್ ಪೀರಿಯಡ್ ಏನಿರುತ್ತೆ ಆವಾಗ ನಾವು ಗರ್ಲ್ಸ್ ಜೊತೆ ನಿಂತ್ಕೊಂಡು ಗರ್ಲ್ಸ್ ಜೊತೆಗೆ ಅವರಿಗೆ ಏನೇನು ಪ್ರಾಬ್ಲಮ್ ಇದೆ, ಏನೇನು ಇಶ್ಯೂಸ್ ಇದೆ ಅದನ್ನು ಸಾಲ್ವ್ ಮಾಡೋದಕ್ಕೆ ನಾವು ಅವ್ರ ಜೊತೆ ನಿಂತು ಸಹಾಯ ಮಾಡಬೇಕು ಅನ್ನೋದು ಇದ್ರದ್ದು ಉದ್ದೇಶ. ಸೋಷಿಯೋ ಕಲ್ಚರಲ್ ಸ್ಟೆಬಲ್ ಅಂದರೆ ಸೊಸೈಟಲಿ ಮತ್ತು ಕಲ್ಚರಲಿ ಏನೇನು ಪ್ರಾಬ್ಲಮ್ ಇದೆ ಅದನ್ನು ನಾವು ಸಾಲ್ವ್ ಮಾಡಬೇಕು. ರೋಬೋಸ್ಟ್ ಮೆಕ್ಯಾನಿಸಮ್ ಫಾರ್ ಇಂಟರ್ಸ್ಟೇಟ್ ಕನ್ವರ್ಜೆನ್ಸ್ ನೀಡ್ಸ್ ಟು ಬಿ ಪುಟ್ ಪ್ಲೇಸ್ ಫಾರ್ ಎಜುಕೇಟಿಂಗ್ ಪೀಪಲ್, ಕ್ರಿಯೇಟಿಂಗ್ ಅವೇರ್ನೆಸ್ ಆ್ಯಂಡ್ ಬರ್ಸ್ಟಿಂಗ್ ದ ಮಿತ್ಸ್ ಅಸೋಸಿಯೇಟೆಡ್ ವಿತ್ ಮೆನ್ಚುರಲ್ ಸೈಕಲ್ ಅಂದ ತಕ್ಷಣ ಅದಕ್ಕೆ ರಿಲೇಟೆಡಾಗಿ ನಮಗೆ ಏನೇನೋ ಮೂಢನಂಬಿಕೆಗಳಿರುತ್ತೆ. ಆ ಮೂಢನಂಬಿಕೆಗಳನ್ನ ತೆಗೆದು ಹಾಕಬೇಕು. ಪೀಪಲ್ನ ಎಜುಕೇಟ್ ಮಾಡಬೇಕು, ಅವರಿಗೆ ಶಿಕ್ಷಣ ನೀಡಬೇಕು. ಮೆನ್ಚುರಲ್ ಸೈಕಲ್ ಅಂದರೆ ಇದು ಒಂದು ನ್ಯಾಚುರಲ್ ಪ್ರೋಸೆಸ್ಸು, ಇದು ಒಂದು ಫಿಸಿಯಾಲಜಿಕಲ್ ಪ್ರೋಸೆಸ್ಸು, ಇದು ನ್ಯಾಚುರಲ್ಲಾಗಿ ಎಲ್ರಿಗೂ ಆಗುವಂಥದ್ದೇ ಅಂತ ಹೇಳಿ ಅವ್ರಿಗೆ ಎಜುಕೇಟ್ ಮಾಡಬೇಕು. ಮತ್ತು ಅವೇರ್ನೆಸ್ನ ಮೂಡಿಸ್ಬೇಕು. ನಮ್ಮಲ್ಲಿ ಏನೇನು ಮೂಢನಂಬಿಕೆ ಇದೆ ಅದನ್ನು ತೆಗೆದು ಹಾಕಬೇಕು ಅನ್ನೋದು ಇದ್ರದ್ದು ಉದ್ದೇಶ. ಮತ್ತು ಎಜುಕೇಷನ್ ಮತ್ತು ಪಂಚಾಯತ್ ಇನ್ಸ್ಟಿಟ್ಯೂಷನ್ ಏನಿದೆ ಅದ್ರದ್ದು ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನು, ಪಂಚಾಯತ್ ಇನ್ಸ್ಟಿಟ್ಯೂಷನು, ಹೆಲ್ತ್ ವರ್ಕರ್ಸು, ಮದರ್ಸು, ರಿಲೇಟಿವ್ಸು ಮತ್ತು ಪೀರ್ ಗ್ರೂಪ್ಸ್ ಏನಿದ್ದಾರೆ ಇವರೆಲ್ಲನೂ ಕೂಡ ಇಂಪಾರ್ಟೆಂಟ್ ಆಗ್ತಾರೆ ಇದನ್ನು ಸೆನ್ಸಿಟೈಸ್ ಮಾಡಬೇಕಾದ್ರೆ. ಅಂದರೆ ಒಂದು ಗರ್ಲ್ ಚೈಲ್ಡ್ನ
ಎಂಪವರ್ ಮಾಡಬೇಕು ಅಂದರೆ ಅವ್ರ ಸುತ್ತ ಇರೋವಂಥ ಜನ ಇರ್ಬೋದು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇರ್ಬೋದು, ಪಂಚಾಯತ್ ಇನ್ಸ್ಟಿಟ್ಯೂಷನ್ ಇರ್ಬೋದು, ಹೆಲ್ತ್ ವರ್ಕರ್ ಇರ್ಬೋದು, ಮದರ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಪೀರ್ ಗ್ರೂಪ್ಸ್ ಇರ್ಬೋದು, ಇವ್ರು ಎಲ್ಲರೂ ಕೂಡ ಕಾಂಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಗರ್ಲ್ ಚೈಲ್ಡ್ನ ಎಜುಕೇಟ್ ಮಾಡಬೇಕಂದ್ರೆ, ಅವರಿಗೆ ಅವೇರ್ನೆಸ್ನ ಮೂಡಿಸ್ಬೇಕಂದ್ರೆ, ಮತ್ತು ಏನೇನು ಮಿತ್ಸ್ ಇದೆ ಅದನ್ನು ತೆಗ್ದಾಕಬೇಕು ಅಂದರೆ ಇವರೆಲ್ಲರೂ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಆಲ್ ದ ಸ್ಟೇಕ್ ಹೋಲ್ಡರ್ಸ್ ಶುಡ್ ಕಾಂಟ್ರಿಬ್ಯೂಟ್ ಇನ್ ದಿಸ್ ಜರ್ನಿ ಟು ಎಂಪವರ್ ಗರ್ಲ್ಸ್ ವಿತ್ ಎಜುಕೇಷನ್, ನಾಲೆಜ್ ಆ್ಯಂಡ್ ಎಮೋಷ್ನಲ್ ಸಪೋರ್ಟ್. ಅಂದರೆ ಪ್ರತಿಯೊಬ್ಬರೂ, ಈ ಸಮಾಜದಲ್ಲಿರೋ ಪ್ರತಿಯೊಬ್ಬರು ಜವಾಬ್ದಾರಿ ಕೂಡ ಇದು. ಗರ್ಲ್ಸ್ನ ಎಂಪವರ್ ಮಾಡಬೇಕು ವಿತ್ ಎಜುಕೇಷನ್, ನಾಲೆಜ್ ಆ್ಯಂಡ್ ಎಮೋಷ್ನಲ್ ಸಪೋರ್ಟ್. ಅಂದರೆ ಅವರಿಗೆ ಶಿಕ್ಷಣ ನೀಡಬೇಕು, ಇದ್ರ ಬಗ್ಗೆ ನಾಲೆಡ್ಜ್ ಅಂದರೆ ಇದ್ರ ಬಗ್ಗೆ ಕರೆಕ್ಟಾಗಿರೋ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡಬೇಕು, ಮತ್ತು ಎಮೋಷ್ನಲ್ ಸಪೋರ್ಟ್ನೂ ಕೂಡ ನೀಡಬೇಕು. ಸೊ ಆಗ ಮಾತ್ರ ಗರ್ಲ್ಸ್ನ ಎಜುಕೇಟ್ ಮಾಡ್ಬೋದು, ಈ ಮಿತ್ಸಿಂದ ಅವ್ರನ್ನ ಹೊರಗಡೆ ಕರ್ಕೊಂಬರ್ಬೋದು, ಅಂದರೆ ಈ ಮೂಢನಂಬಿಕೆಯಿಂದ ಹೊರಗಡೆ ಕರ್ಕೊಂಬರ್ಬೋದು ಅಂತ ಹೇಳ್ತಿದ್ದಾರೆ. ಸೆಲ್ಫ್ ಸಫಿಷಿಯನ್ಸಿ ಇನ್ ಯೂರಿಯಾ ಪ್ರೊಡಕ್ಷನ್. ನಮ್ಮ ಇಂಡಿಯಾಸ್ ಯೂರಿಯಾ ಪ್ರೊಡಕ್ಷನಲ್ಲಿ ಸೆಲ್ಫ್ ಸಫಿಷಿಯನ್ಸಿನ ಹೊಂದೋದಕ್ಕೆ ಮೊದಲನೇ ಹೆಜ್ಜೆನ ಇಟ್ಟಿದ್ದೀವಿ. ಯಾವುದ್ರ ಮೂಲಕ ಅಂದರೆ ರಾಮಗುಂಡಂ ಫರ್ಟಿಲೈಸರ್ಸ್ ಆ್ಯಂಡ್ ಕೆಮಿಕಲ್ ಲಿಮಿಟೆಡ್ ಅಂತ ಒಂದು ಪ್ಲ್ಯಾಂಟ್ನ ಎಸ್ಟಾಬ್ಲಿಷ್ ಮಾಡೋದ್ರ ಮೂಲಕ. ಇದು ಒಂದು ಯೂರಿಯಾ ಪ್ಲ್ಯಾಂಟು. ನಾವು ಯೂರಿಯಾ ಪ್ರೊಡಕ್ಷನಲ್ಲಿ ಸೆಲ್ಫ್ ಸಫಿಷಿಯನ್ಸಿನ ಅಚೀವ್ ಮಾಡೋ ಒಂದು ಟಾರ್ಗೆಟ್ ಕಡೆಗೆ ಮೊದಲನೇ ಹೆಜ್ಜೆ, ಅಂದರೆ ಇದು ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಅಂತಲೇ ಹೇಳ್ಬೋದು. ಇದು ಆಲ್ಮೋಸ್ಟ್ 99.85% ಕಂಪ್ಲೀಟ್ ಆಗಿದೆ ಅಂತ ಯೂನಿಯನ್ ಮಿನಿಸ್ಟರ್ ಆಫ್ ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ಸ್ ಅವರು ಹೇಳಿದ್ದಾರೆ. ಇದು ಒಂದ್ಸಲಿ ಕಂಪ್ಲೀಟ್ ಆಯಿತು ಅಂದರೆ ಎಷ್ಟು ಪ್ರೊಡಕ್ಷನ್ ಆಗುತ್ತೆ ಅಂದರೆ 12.7 ಲ್ಯಾಕ್ ಮೆಟ್ರಿಕ್ ಟನ್ಸ್ ಆಫ್ ಯೂರಿಯಾ ಪ್ರೊಡ್ಯೂಸ್ ಆಗುತ್ತೆ ಈ ಪ್ಲ್ಯಾಂಟಲ್ಲಿ. ಇದೊಂದು ಸ್ಟೆಪ್ಪಿಂಗ್ ಸ್ಟೋನ್ ಟು ಅಚೀವಿಂಗ್ ಸೆಲ್ಫ್ ಸಫಿಷಿಯನ್ಸಿ ಇನ್ ಯೂರಿಯಾ ಪ್ರೊಡಕ್ಷನ್. ಸೊ ಇದೇನಾದರೂ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನಾವೇನು ಸೆಲ್ಫ್ ಸಫಿಷಿಯನ್ಸಿ ಇನ್ ಯೂರಿಯಾ ಪ್ರೊಡಕ್ಷನಲ್ಲಿ ಅಚೀವ್ ಮಾಡಬೇಕಂತಿದ್ವಿ, ಅದಕ್ಕೆ ಇದೊಂದು ಮೊದಲನೇ ಸ್ಟೆಪ್ಪಿಂಗ್ ಸ್ಟೋನ್ ಆಗುತ್ತೆ ಅಂತ ಇವರು ಹೇಳ್ತಿದ್ದಾರೆ. ದ ಫೌಂಡೇಶನ್ ಸ್ಟೋನ್ ಯಾವಾಗ ಹಾಕಿದ್ದು ಇದಕ್ಕೆ ಅಂದರೆ 2016 ಆಗಸ್ಟ್ 7 ಇದಕ್ಕೆ ಫೌಂಡೇಶನ್ ಸ್ಟೋನ್ನ ಪ್ರೈಮ್ ಮಿನಿಸ್ಟರ್ ಅವರು ಹಾಕಿರ್ತಾರೆ. ಎಲ್ಲಿ ಇದು ಎಸ್ಟಾಬ್ಲಿಷ್ ಆಗ್ತಿದೆ ಅಂದರೆ ತೆಲಂಗಾಣದಲ್ಲಿ. ಇದ್ದು ಟಾರ್ಗೆಟ್ ಎಷ್ಟು 12.7 ಮೆಟ್ರಿಕ್ ಟನ್ ಪರ್ ಆ್ಯನಮ್. ಒಂದು ವರ್ಷಕ್ಕೆ 12.7 ಲ್ಯಾಕ್ ಮೆಟ್ರಿಕ್ ಟನ್ ಅಷ್ಟು ಯೂರಿಯಾನ ಇದು ಪ್ರೊಡ್ಯೂಸ್ ಮಾಡುವಂಥ ಕೆಪಾಸಿಟಿನ ಹೊಂದಿದೆ. ಇದನ್ನು ರಾಮಗುಂಡಂ ತೆಲಂಗಾಣದಲ್ಲಿ ಎಸ್ಟಾಬ್ಲಿಷ್ ಮಾಡ್ತಿದ್ದಾರೆ. ಇದೊಂದು ಜಾಯಿಂಟ್ ವೆಂಚರ್ ಕಂಪನಿಯಿಂದ ಎಸ್ಟಾಬ್ಲಿಷ್ ಆಗ್ತಿರೋದು. ಅಂದರೆ ಇದರಲ್ಲಿ ನ್ಯಾಷನಲ್ ಫರ್ಟಿಲೈಸರ್ಸ್ ಲಿಮಿಟೆಡು, ಇಂಜಿನಿಯರ್ಸ್ ಇಂಡಿಯಾ ಲಿಮಿಟೆಡು, ಫರ್ಟಿಲೈಸರ್ಸ್ ಕೋಆಪರೇಷನ್ ಇಂಡಿಯಾ ಲಿಮಿಟೆಡು, ಗೌರ್ಮೆಂಟ್ ಆಫ್ ತೆಲಂಗಾಣ, ಗೇಲ್ ಮತ್ತು HTAS ಕನ್ಸೋರ್ಟಿಯಮು, ಇವರೆಲ್ಲ ಜಾಯಿಂಟ್ ವೆಂಚರ್ ಕಂಪನಿಯಾಗಿ ಅಂದರೆ ಈಕ್ವಿಟಿ ಪಾರ್ಟಿಸಿಪೇಷನಿಂದ ಇದನ್ನು ಬಿಲ್ಡ್ ಮಾಡ್ತಿದ್ದಾರೆ. ಇದು ಒನ್ಸ್ ಕಂಪ್ಲೀಟ್ ಆಯಿತು ಅಂದರೆ ವಿಲ್ ರೆಡ್ಯೂಸ್ ಇಂಡಿಯಾಸ್ ಡಿಪೆಂಡೆನ್ಸಿ ಆನ್ ಇಂಪೋರ್ಟೆಡ್ ಯೂರಿಯಾ. ಅಂದರೆ ನಾವು ಯೂರಿಯಾನ ಆಮದು ಮಾಡ್ಕೊಳ್ಳೋದು ಕಮ್ಮಿ ಆಗುತ್ತೆ. ಇದೇನು ಮಾಡುತ್ತೆ, ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ಸ್ನೂ ಕೂಡ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಮಾಸ್ಕ್ರೇಡ್ 2021. ಏನಿದು ಮಾಸ್ಕ್ರೇಡ್ 2021? MASCRADE 2021 ಏನಿದು? ಇದನ್ನು ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅವರು ಇನಾಗ್ರೇಟ್ ಮಾಡಿದ್ದಾರೆ. ಏನಿದು ಅಂದರೆ ಇದೊಂದು 7th ಎಡಿಷನ್ ಆಫ್ ಮೂವ್ಮೆಂಟ್ ಅಗೇನ್ಸ್ಟ್ ಸ್ಮಗಲ್ಡ್ ಆ್ಯಂಡ್ ಕೌಂಟರ್ಫೀಟ್ ಟ್ರೇಡ್. ಅಂದರೆ ಸ್ಮಗ್ಲಿಂಗ್ ಮತ್ತು ಕೌಂಟರ್ಫೀಟ್ ಟ್ರೇಡ್ ಅಂದರೆ ಇಲ್ಲಿಗಲ್ ಟ್ರೇಡ್ ಏನಿದೆ ಅದ್ರ ಅಗೇನ್ಸ್ಟಾಗಿ ಇದೊಂದು ಮೂವ್ಮೆಂಟ್ ಅಷ್ಟೇ. ಇದನ್ನು ಆರ್ಗನೈಸ್ ಮಾಡಿರೋದು FICCI ಕ್ಯಾಸ್ಕೇಡ್. ಏನಿದು FICCI ಕ್ಯಾಸ್ಕೇಡ್ ಅಂದರೆ ಇದು ಒಂದು ಫೆಡ್ರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. FICCI ಅಂದರೆ ಫೆಡ್ರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ಇದು ಒಂದು ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್, ನಾನ್ ಗೌರ್ಮೆಂಟಲ್ ಟ್ರೇಡ್ ಅಸೋಸಿಯೇಷನ್ ಆ್ಯಂಡ್ ಅಡ್ವೊಕೆಸಿ ಗ್ರೂಪ್. ಇದು ಇಂಡಿಯಾದಲ್ಲಿರೋದು. ಇದು 1927 ಎಸ್ಟಾಬ್ಲಿಷ್ ಆಗುತ್ತೆ ಆನ್ ದ ಅಡ್ವೈಸ್ ಆಫ್ ಮಹಾತ್ಮ ಗಾಂಧಿ. ಇದನ್ನು ಎಸ್ಟಾಬ್ಲಿಷ್ ಮಾಡೋದು ಯಾರು ಅಂದರೆ GD ಬಿರ್ಲಾ, ಪುರುಷೋತ್ತಮ್ ದಾಸ್ ಮತ್ತು ಠಾಕೂರ್ ದಾಸ್. ಇಟ್ ಈಸ್ ಎ ಲಾರ್ಜೆಸ್ಟ್, ಓಲ್ಡೆಸ್ಟ್ ಆ್ಯಂಡ್ ಅಪೆಕ್ಸ್ ಬಿಸ್ನೆಸ್ ಆರ್ಗನೈಸೇಷನ್ ಇನ್ ಇಂಡಿಯಾ. ಇದು ಲಾರ್ಜೆಸ್ಟ್, ಓಲ್ಡೆಸ್ಟ್ ಆ್ಯಂಡ್ ಅಪೆಕ್ಸ್ ಬಿಸ್ನೆಸ್ ಆರ್ಗನೈಸೇಷನ್ ಇನ್ ಇಂಡಿಯಾ. ಓಕೆನಾ.
ನಮಗೆಲ್ರಿಗೂ ಗೊತ್ತಿರೋ ಥರನೇ ಈ ಕೋವಿಡ್-19 ಪ್ಯಾಂಡಮಿಕ್ಕಿಂದ ತುಂಬ ಪ್ರಾಬ್ಲಮ್ ಆಗಿದೆ. ಇದಕ್ಕೆ ರಿಲೇಟೆಡ್ ಆಗಿ ತಂದಿರೋಂಥ ಪಾಲಿಸೀಸಿಂದ ಕೂಡ ತುಂಬ ತೊಂದರೆ ಆಗಿದೆ. ಈ ಪಾಲಿಸೀಸ್ನ ಯೂಸ್ ಮಾಡಿಕೊಂಡು ಈ ಇಲ್ಲಿಸಿಟ್ ಪ್ಲೇಯರ್ ಅಂದರೆ ಇಲ್ಲೀಗಲ್ ಪ್ಲೇಯರ್ಸ್ ಏನಿದ್ದಾರೆ ಅವರು ಪ್ಯಾಂಡಮಿಕ್ನ ಒಂದು ಆಪರ್ಚುನಿಟಿ ಥರ ಯೂಸ್ ಮಾಡಿಕೊಂಡು ಈ ನಟೋರಿಯಸ್ ಆ್ಯಕ್ಟಿವಿಟೀಸ್ ಅಂದರೆ ಅವ್ರಿಗೆ ಬೇಕಾಗಿರೋ ಥರ ಇಲ್ಲಿಗಲ್ ಟ್ರೇಡ್ ಇರ್ಬೋದು, ಸ್ಮಗ್ಲಿಂಗ್ ಇರ್ಬೋದು, ಅದನ್ನು ಜಾಸ್ತಿ ಮಾಡಿದ್ದಾರೆ. ಸೊ ಇದರಿಂದ ಏನಾಗ್ತಿದೆ, ನಮ್ಮ ಎಕನಾಮಿ ಆಫ್ ದ ನೇಷನ್ಗೆ ಎಫೆಕ್ಟ್ ಆಗ್ತಿದೆ, ಹೆಲ್ತ್ ಆಫ್ ದ ಪೀಪಲ್ಗೆ ಎಫೆಕ್ಟ್ ಆಗ್ತಿದೆ, ಸೇಫ್ಟಿ ಆಫ್ ದ ಪೀಪಲ್ಗೆ ಕೂಡ ಎಫೆಕ್ಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಇದ್ರದ್ದು ಏನೆಂದರೆ ಹೆಲ್ತಿ ಡಿಸ್ಕಷನ್ ಮಾಡಬೇಕು. ಯಾವುದ್ರ ಮೇಲೆ ಅಂದರೆ ಪ್ರಾಕ್ಟಿಕಲ್ ಸ್ಟ್ರಾಟಜೀಸ್ ಟು ಮಿಟಿಗೇಟ್ ಸ್ಮಗ್ಲಿಂಗ್ ಮತ್ತು ಕೌಂಟರ್ ಫೀಟಿಂಗ್ ಟ್ರೇಡ್. ಅಂದರೆ ಈ ಇಲ್ಲಿಗಲ್ ಟ್ರೇಡ್ ಮತ್ತು ಸ್ಮಗ್ಲಿಂಗ್ ಏನಿದೆ ಅದನ್ನು ಮಿಟಿಗೇಟ್ ಮಾಡಬೇಕು ಅಂದರೆ ಯಾವ್ಯಾವ ಥರ ಚಾಲೆಂಜಸ್ ಬರುತ್ತೆ, ಆ ಚಾಲೆಂಜ್ನ ಯಾವ ಥರ ಮಿಟಿಗೇಟ್ ಮಾಡಬೇಕು, ಅದಕ್ಕೆ ಏನೇನು ಪ್ರಾಕ್ಟಿಕಲ್ ಸ್ಟ್ರಾಟಜೀಸ್ ಇದೆ ಅನ್ನೋದನ್ನು ಇದರಲ್ಲಿ ಡಿಸ್ಕಸ್ ಮಾಡ್ತಾರೆ. ಇದ್ರದ್ದು ಚೀಫ್ ಫೋಕಸ್ ಅಂದರೆ ಮೇನ್ ಫೋಕಸ್ ಯಾವುದು ಅಂದರೆ ಎಲ್ಲರೂ ಅಂದರೆ ಪೀಪಲ್ಸಲ್ಲಿ ಅವೇರ್ನೆಸ್ನ ಮೂಡಿಸ್ಬೇಕು. ಅವೇರ್ನೆಸ್ಸು ತುಂಬ ಇಂಪಾರ್ಟೆಂಟು ಇದನ್ನು ಮಿಟಿಗೇಟ್ ಮಾಡಬೇಕು ಅಂದರೆ. ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಟೇಕನ್ ವೇರಿಯಸ್ ಮೆಷರ್ಸ್ ಟು ಚೆಕ್ ದ ಮೀನಿಯನ್ಸ್ ಆಫ್ ಸ್ಪ್ಯೂರಿಯಸ್ ಡ್ರಗ್ಸ್. ಅಂದರೆ ಈ ಡ್ರಗ್ಸ್ ಅಂದರೆ ಸ್ಪ್ಯೂರಿಯಸ್ ಡ್ರಗ್ಸ್ ಅಂದರೆ ಹಜಾರ್ಡಸ್ ಡ್ರಗ್ಸ್ ಅಂತ, ಅಂದರೆ ಅದು ಹೆಲ್ತಿಗೆ ತುಂಬ ಬ್ಯಾಡ್ ಎಫೆಕ್ಟ್ಸ್ನ ಕ್ರಿಯೇಟ್ ಮಾಡುತ್ತೆ, ಅದನ್ನು ಸ್ಪ್ಯೂರಿಯಸ್ ಡ್ರಗ್ಸ್ ಅಂತ ಕರೀತಾರೆ. ಇದನ್ನು ಚೆಕ್ ಮಾಡೋಸ್ಕೋಸ್ಕರ ಗೌರ್ಮೆಂಟು ತುಂಬ ಮೆಷರ್ಸ್ನ ತೊಗೊಂಡಿದೆ. ಈಗ ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ ಆ್ಯಕ್ಟ್ 1940ನ ಅಮೆಂಡ್ ಮಾಡಿ ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ ಆ್ಯಕ್ಟ್ ಆಫ್ 2008ನ ತೊಗೊಂಡು ಬಂದಿದೆ. ಇದ್ರ ಅಂಡರಲ್ಲಿ ಈ ಥರ ಅಂದರೆ ಸ್ಪ್ಯೂರಿಯಸ್ ಡ್ರಗ್ಸ್ ಅಥವಾ ಅಡಲ್ಟರೇಟೆಡ್ ಅಂದರೆ ಅನ್ಹೆಲ್ತಿ ಡ್ರಗ್ಸ್ನ ಏನಾದರೂ ಪ್ರೊವೈಡ್ ಮಾಡಿದ್ರೆ ಅಂದರೆ ಅದನ್ನು ಕೊಟ್ಟಿರೋವಂಥ ಅಫೆಂಡರ್ ಅಥವಾ ಲಯಬಲ್ ಪರ್ಸನ್ಸಿಗೆ ಏನು ಮಾಡ್ತಾರೆ, ಇಂಪ್ರಿಸನ್ಮೆಂಟ್ನ ಕೊಡ್ತಾರೆ. ಅಂದರೆ ಅದು 10 years ಅಂದರೆ ಅವ್ರನ್ನ ಜೈಲಿಗೆ ಹಾಕ್ತಾರೆ. ಅವ್ರದ್ದು 10 years ಆಗಿರ್ಬೋದು, ಇಲ್ಲ ಅಂದರೆ ಅದು ಜೀವಾವಧಿ ಶಿಕ್ಷೆನೂ ಕೂಡ ಆಗಿರ್ಬೋದು. ಸೊ ಈ ರೀತಿ ಇದನ್ನು ಅವಾಯ್ಡ್ ಮಾಡೋದಕ್ಕೆ ಒಂದು ಇದು ಮಾಡಿದ್ದಾರೆ. ಮತ್ತು ಇದಕ್ಕೋಸ್ಕರ ಸ್ಪೆಷಲ್ ಕೋರ್ಟ್ ಫಾರ್ ಟ್ರಯಲ್ನ ಕೂಡ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಏನಕ್ಕೋಸ್ಕರ ಅಂದರೆ ಸ್ಪೀಡಿ ಟ್ರಯಲ್ನ ಮಾಡೋದಕ್ಕೋಸ್ಕರ ಸ್ಪೆಷಲ್ ಕೋರ್ಟ್ಸ್ ಫಾರ್ ಟ್ರಯಲ್ನ ಕೂಡ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಮತ್ತು ಗ್ರೋಯಿಂಗ್ ಹಜಾರ್ಡ್ಸ್ ಮತ್ತು ಕೌಂಟರ್ಫೀಟಿಂಗ್ ಸ್ಮಗ್ಲಿಂಗ್ ಮಾಡೋದಕ್ಕೋಸ್ಕರ ಗೌರ್ಮೆಂಟ್ ಬಿಸ್ನೆಸ್ ಮತ್ತು ಇಂಡಸ್ಟ್ರಿ ಗೌರ್ಮೆಂಟ್ ಜೊತೆಗೆ ಕೈ ಜೋಡಿಸ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಬಿಸ್ನೆಸ್ ಮತ್ತು ಇಂಡಸ್ಟ್ರಿಯವರು ಗೌರ್ಮೆಂಟ್ ಜೊತೆಗೆ ಬಂದಾಗ ಅದೊಂದು ಗ್ರೇಟರ್ ಫೋರ್ಸ್ ಥರ ಆ್ಯಕ್ಟ್ ಮಾಡುತ್ತೆ. ಇದರಿಂದ ನಾವು ಏನು ಗ್ರೋಯಿಂಗ್ ಥ್ರೆಟ್ಸ್ ಇದೆ ಅದನ್ನು ಈಸಿಯಾಗಿ ಫೈಟ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ನಮ್ಮದು ಅಲ್ಟಿಮೇಟ್ ಗೋಲ್ ಏನಂದರೆ ಪ್ರೈವೇಟ್ ಅವರಾಗಿರ್ಬೋದು, ಗೌರ್ಮೆಂಟ್ ಅವರಾಗಿರ್ಬೋದು, ನಮ್ಮದು ಅಲ್ಟಿಮೇಟ್ ಗೋಲ್ ಇರೋದೇನು ಅಂದರೆ ಕನ್ಸ್ಯೂಮರ್ನ ಸೇಫಾಗಿ ಇಡಬೇಕು ಅನ್ನೋದೇ ಅಲ್ಟಿಮೇಟ್ ಗೋಲು. ಸೊ ಅದಕ್ಕೋಸ್ಕರ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಿಂದ ನಾವು ಇದನ್ನು ಟ್ಯಾಕಲ್ ಮಾಡಿಕೊಟ್ರೆ ಇದನ್ನು ಈಸಿಯಾಗಿ ಟ್ಯಾಕಲ್ ಮಾಡ್ಬೋದು ಅನ್ನೋದು ಇವ್ರ ಉದ್ದೇಶ ಆಗಿದೆ. ಸೊ ಇಂಡಸ್ಟ್ರಿಯಲ್ ಪ್ಲೇಯರ್ಸ್ ಏನಿದ್ದಾರೆ, ಈ ಥರ ಡ್ರಗ್ಸ್ ಇರ್ಬೋದು, ಸ್ಪೂರಿಯಸ್ ಮತ್ತು ಮಿಸ್ ಬ್ರ್ಯಾಂಡೆಡು ಅಥವಾ ಅಡಲ್ಟೆಡ್ ಡ್ರಗ್ಸ್ ಏನಿದೆ ಇದ್ರ ಡಿಸ್ಟ್ರಿಬ್ಯೂಷನ್ನ ಅಂದರೆ ಅದನ್ನು ಏನು ಲೂಪ್ ಹೋಲ್ಸ್ ಇದೆ ಅದನ್ನು ಈಸಿಯಾಗಿ ಕಂಡುಹಿಡಿಯೋಕ್ಕೆ ಹೆಲ್ಪ್ ಮಾಡ್ತಾರೆ ಅನ್ನೋದು ಇದ್ರದ್ದು ಉದ್ದೇಶ. ಮತ್ತು ಕಾಲ್ ಫಾರ್ ಆತ್ಮನಿರ್ಭರ್ ಭಾರತ್ ಆ್ಯಂಡ್ ವೋಕಲ್ ಫಾರ್ ಲೋಕಲ್ ಕುಡ್ ಇಂಡೀಡ್ ಪ್ರೊವೈಡ್ ಸೊಲ್ಯೂಷನ್ ಟು ಹೋಸ್ಟ್ ದ ಚಾಲೆಂಜ್ ಇಟ್ ಹಸ್. ಇದೇನು ನಾವು ಆತ್ಮನಿರ್ಭರ್ ಭಾರತ್ ಮತ್ತು ವೋಕಲ್ ಫಾರ್ ಲೋಕಲ್ ಅಂತ ಮಾಡ್ತಾ ಇದ್ದೀವಿ, ಇದು ನಮ್ಗೆ ಈ ಚಾಲೆಂಜಸ್ಗೆ ಕೆಲವೊಂದು ಸೊಲ್ಯೂಷನ್ನ ಪ್ರೊವೈಡ್ ಮಾಡುತ್ತೆ. ಹೇಗೆ ಅಂದರೆ ಇಂಡಿಯಾ ಏನಾದರೂ ಸ್ಟ್ರಾಂಗ್ ಡೊಮೆಸ್ಟಿಕ್ ಬ್ರ್ಯಾಂಡ್ಸ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು ಅಂದರೆ ಇದು ನಮ್ಮ ಫಾರಿನ್ ಪ್ರಾಡಕ್ಟ್ಸ್ ಮೇಲಿರೋಂಥ ಡಿಪೆಂಡೆನ್ಸಿನ ರೆಡ್ಯೂಸ್ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ, ಸ್ಮಗ್ಲರ್ಸ್ ಮತ್ತು ಕೌಂಟರ್ಫೀಟರ್ಸ್ಗೆ ಪ್ರಾಫಿಟ್ ಆಗೋದು ಕಡಿಮೆ ಆಗುತ್ತೆ. ಹೇಗೆ ಕಡಿಮೆ ಆಗುತ್ತೆ ಅಂದರೆ ನಮ್ಮ ಕಂಟ್ರಿನಲ್ಲಿ ಅದು ಪ್ರೊಡ್ಯೂಸ್ ಆಗ್ತಿದೆ ಅಂದರೆ ನಮಗೆ ಅದೊಂದು
ಟ್ರ್ಯಾಕ್ ಇರುತ್ತೆ. ಈಗ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋದಕ್ಕೂ ನಮ್ಮ ಕಂಟ್ರಿ ಒಳಗೇ ಪ್ರೊಡ್ಯೂಸ್ ಮಾಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ ಅಲ್ವಾ. ಸೊ ನಾವು ಯಾರು ಎಷ್ಟು ಪ್ರೊಡ್ಯೂಸ್ ಮಾಡಿದ್ದಾರೆ, ಎಲ್ಲಿ ಯಾವ್ಯಾವ ಥರ ಟ್ರೇಡ್ ಆಗ್ತಿದೆ, ಇದೆಲ್ಲನೂ ನಾವು ಅಂಡರ್ ಗೌರ್ಮೆಂಟ್ ಕಂಟ್ರೋಲ್ ಅಂದರೆ ನಮ್ಮ ಕಂಟ್ರೋಲಲ್ಲೇ ಇರುತ್ತೆ. ಸೊ ಹೀಗಾಗಿ ಸ್ಮಗ್ಲಿಂಗ್ ಮತ್ತು ಇಲ್ಲಿಗಲ್ ಟ್ರೇಡನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಬೋದು. ಲಾ ಎನ್ಫೋರ್ಸ್ಮೆಂಟ್ ವಿಲ್ ಬಿಕಮ್ ಮೋರ್ ಎಫೆಕ್ಟಿವ್ ಇನ್ ಐಡೆಂಟಿಫೈಯಿಂಗ್ ಪ್ರಾಸಿಕ್ಯೂಟಿಂಗ್ ಪ್ರಾಡಕ್ಟ್ಸ್ ಆಫ್ ಸ್ಪೂರಿಯಸ್ ಗುಡ್ಸ್. ಸೊ ಅವಾಗ ಏನು ಮಾಡ್ಬೋದು, ನಾವು ಲಾ ಎನ್ಫೋರ್ಸ್ಮೆಂಟ್ ಮಾಡೋದ್ರ ಮೂಲಕ, ಎಫೆಕ್ಟಿವ್ ಲಾನ ಎನ್ಫೋರ್ಸ್ ಮಾಡೋದ್ರ ಮೂಲಕ ಯಾವುದೇ ಸ್ಪೂರಿಯಸ್ ಗೂಡ್ಸ್ ಇದೆ ಅಂತ ಐಡೆಂಟಿಫೈ ಮಾಡ್ಬೋದು ಮತ್ತು ಅದನ್ನು ಪ್ರಾಸಿಕ್ಯೂಟು ಮಾಡ್ಬೋದು. ಇದರಿಂದ ಏನಾಗುತ್ತೆ, ವೋಕಲ್ ಫಾರ್ ಲೋಕಲ್ ಕೂಡ ಒಂದು ಬೂಸ್ಟ್ ಸಿಕ್ದಂಗೆ ಆಗುತ್ತೆ. ಮತ್ತು ಇದು ಇಲ್ಲೀಗಲ್ ಟ್ರೇಡ್ ಏನಿದೆ ಇದ್ರ ವಿರುದ್ಧ ಫೈಟ್ ಮಾಡೋದಕ್ಕೆ ಒಂದು ಪೊಟೆಂಟ್ ಟೂಲ್ ಥರನೂ ಕೂಡ ನಮಗೆ ಯೂಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನಮ್ಮ ಮುಂದೆ ಇರೋಂಥ ವೇ ಫಾರ್ವರ್ಡ್ ಅಂದರೆ ಇದನ್ನು ಈ ಇಲ್ಲಿಗಲ್ ಟ್ರೇಡ್ ಮತ್ತು ಸ್ಮಗ್ಲಿಂಗ್ ರೆಡ್ಯೂಸ್ ಮಾಡಬೇಕಂದ್ರೆ ನಮಗಿರೋಂಥ ವೇ ಫಾರ್ವರ್ಡ್ ಅಂದರೆ ದಾರಿಗಳು ಯಾವುದು ಅಂದರೆ, ಒಂದು ಕರೆಂಟ್ ರೆಗ್ಯುಲೇಷನ್ಸ್ ಏನಿದೆ ಅದನ್ನು ರಿವೈವ್ ಮಾಡಬೇಕು. ಈ ಸ್ಮಗ್ಲಿಂಗ್ ಬಗ್ಗೆ ಇರ್ಬೋದು, ಕೌಂಟರ್ಫೀಟಿಂಗ್ ಟ್ರೇಡ್ ಇರ್ಬೋದು, ಮತ್ತು ಪೈರಸಿ ಬಗ್ಗೆ ಇರ್ಬೋದು, ಇದ್ರ ಬಗ್ಗೆ ಇರೋಂಥ ರೆಗ್ಯುಲೇಷನ್ಸ್ನ ರಿವೈವ್ ಮಾಡಬೇಕು. ಲೇಟೆಸ್ಟ್ ಟೆಕ್ನಾಲಜೀಸ್ನ ಇದಕ್ಕೆ ಯೂಸ್ ಮಾಡ್ಕೋಬೇಕು. ಇದರಿಂದ ಏನಾಗುತ್ತೆ, ಸೆಕ್ಯೂರಿಟಿ ಫೋರ್ಸಸ್ಸಿಗೆ ಮತ್ತು ಎನ್ಫೋರ್ಸ್ಮೆಂಟ್ ಏಜೆನ್ಸೀಸಿಗೆ ಹೆಲ್ಪ್ ಮಾಡ್ಬೋದು ಲೇಟೆಸ್ಟ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು. ಆಮೇಲೆ ಪೆನಾಲ್ಟೀಸ್ನ ರೈಸ್ ಮಾಡಬೇಕು. ಸೊ ಪೆನಾಲ್ಟೀಸ್ನ ರೈಸ್ ಮಾಡೋದ್ರಿಂದ ಇದನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಬೋದು. ಮತ್ತು ಯಾರಿಗೆ ಪೆನಾಲ್ಟೀಸ್ನ ಜಾಸ್ತಿ ಮಾಡಬೇಕು ಅಂದರೆ, ಯಾರು ಈ ಕ್ರೈಮ್ನ ಕಮಿಟ್ ಮಾಡ್ತಿರ್ತಾರೆ ಅವರಿಗೆ ಪೆನಾಲ್ಟೀಸ್ನ ಜಾಸ್ತಿ ಮಾಡಬೇಕು. ಅಲೋಕೇಶನ್ ಆಫ್ ಮೋರ್ ಫೈನಾನ್ಷಿಯಲ್ ಮತ್ತು ಹ್ಯೂಮನ್ ರಿಸೋರ್ಸಸ್. ಈ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂದರೆ ಅದಕ್ಕೆ ಅಗತ್ಯ ಇರೋವಂಥ ಫೈನಾನ್ಷಿಯಲ್ ರಿಸೋರ್ಸಸ್ ಮತ್ತು ಹ್ಯೂಮನ್ ರಿಸೋರ್ಸಸ್ನ ಪ್ರೊವೈಡ್ ಮಾಡಬೇಕು. ಸೊ ಇದರಿಂದ ಏನಾಗುತ್ತೆ, ಇಲಿಸಿಟ್ ಟ್ರೇಡ್ ಇರ್ಬೋದು, ಸ್ಮಗ್ಲಿಂಗ್ ಇರ್ಬೋದು, ಇದನ್ನು ರೆಡ್ಯೂಸ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಇದು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಆರ್ಟಿಕಲ್ ಬಂದುಬಿಟ್ಟು ಫಿಲ್ಮ್ ಸಿಟಿ ಇನ್ ಸಿಕ್ಕಿಂ. ಏನಿದು ಫಿಲ್ಮ್ ಸಿಟಿ ಇನ್ ಸಿಕ್ಕಿಂ? ಯಾಕೆ ನಾವು ಫಿಲ್ಮ್ ಬಗ್ಗೆ ಓದಬೇಕು? ಏನಿದು ಇಂಪಾರ್ಟೆಂಟು? ಫಿಲ್ಮ್ಸ್ ನಮಗೆ ಆಲ್ಮೋಸ್ಟ್ ಫಿಲ್ಮ್ಸ್ ಬಗ್ಗೆ ಬಂದರೆ ನ್ಯೂಸು ಅದು ಇಂಪಾರ್ಟೆಂಟ್ ಆಗಲ್ಲ. ಬಟ್ ಆದರೆ ಇದು ಫಿಲ್ಮ್ ಸಿಟಿ ಏನಿದೆ ಇದು ಸಿಕ್ಕಿಮಲ್ಲಿ ಎಸ್ಟಾಬ್ಲಿಷ್ ಆಗ್ತಿರೋದು. ಈ ಫಿಲ್ಮ್ ಸಿಟಿಯಿಂದ ಏನಾಗುತ್ತೆ, ಸಿಕ್ಕಿಮಲ್ಲಿ ಟೂರಿಸಮ್ ಜಾಸ್ತಿ ಆಗುತ್ತೆ. ಸೊ ಇದನ್ನು ನಾವೊಂದು ಎಕ್ಸಾಂಪಲ್ ಆಗಿ ಬಳಸ್ಕೋಬೋದು. ಏನಕ್ಕೋಸ್ಕರ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಲ್ಲಿ ಇದನ್ನು ಒಂದು ಎಕ್ಸಾಂಪಲ್ ಆಗಿ ನಾವು ಬಳಸ್ಕೋಬೋದು. ಯೂನಿಯನ್ ಮಿನಿಸ್ಟರ್ ಏನು ಹೇಳಿದ್ದಾರೆ, ಈ ಫಿಲ್ಮ್ ಸಿಟಿ ಇನ್ ಸಿಕ್ಕಿಂನ ಬಗ್ಗೆ ಅಪ್ರಿಷಿಯೇಟ್ ಮಾಡಿದೆ ಅಂದರೆ ಅದ್ರ ಬಗ್ಗೆ ಬ್ರೀಫ್ ಮಾಡಿದ್ದಾರೆ. ಸೊ ಅದಕ್ಕೆ ಇದು ನ್ಯೂಸಲ್ಲಿದೆ. ಇದನ್ನು ಯಾರು ಸ್ಟಾರ್ಟ್ ಮಾಡಿರೋದು ಅಂದರೆ, ಗೌರ್ಮೆಂಟ್ ಆಫ್ ಸಿಕ್ಕಿಂ ಅವರು ಒಂದು ಫಿಲ್ಮ್ ಸಿಟಿ ಕಾಂಪ್ಲೆಕ್ಸ್ನ ಸೆಟಪ್ ಮಾಡ್ತಿದ್ದಾರೆ. ಎಲ್ಲಿ ಅಂದರೆ ಕ್ಯಾಪಿಟಲ್ ಸಿಟಿ ಆಫ್ ಗ್ಯಾಂಗ್ಟಾಕಲ್ಲಿ ಓವರ್ 10 ಎಕರ್ಸಲ್ಲಿ ಇದನ್ನು ಎಸ್ಟಾಬ್ಲಿಷ್ ಮಾಡ್ತಿದ್ದಾರೆ. ಇದರಲ್ಲಿ ಏನೇನಿದೆ ಅಂದರೆ, ಆ್ಯಕ್ಟಿಂಗ್ ಸ್ಕೂಲ್ ಇದೆ, ಮತ್ತು ಡಿಫ್ರೆಂಟ್ ಕೈಂಡ್ಸ್ ಆಫ್ ಫಿಲ್ಮ್ ಸೆಟ್ಸ್ ಇದೆ, ಆರ್ಟಿಫಿಷಿಯಲ್ ಸೆಟ್ಸು ಇದೆ, ಮತ್ತು ಫ್ಯಾಷನ್ ಇವೆಂಟ್ಸ್ನ ಇಲ್ಲಿ ಆರ್ಗನೈಸ್ ಮಾಡ್ತಾರೆ. ಮಿನಿ ಫ್ಲೆಕ್ಸ್ ಸಿನಿಮಾ ಇದೆ, ಆ್ಯಂಪಿ ಥಿಯೇಟರ್ ಇದೆ, ಮೊಬೈಲ್ ಥಿಯೇಟರ್ ಇದೆ, ಕನ್ಸರ್ಟ್ ಹಾಲ್ಸ್ ಇದೆ, ರಿಕ್ರಿಯೇಷನ್ ಪಾರ್ಕ್ ಇದೆ, ಎಡಿಟಿಂಗ್ ಸ್ಟುಡಿಯೋ ಇದೆ, ಸೌಂಡ್ ಸ್ಟುಡಿಯೋ ಕೂಡ ಇದೆ. ಸೊ ಇಷ್ಟೆಲ್ಲ ಫೆಸಿಲಿಟೀಸ್ ಒಂದೇ ಕಾಂಪ್ಲೆಕ್ಸ್ನಲ್ಲಿ ಪ್ರೊವೈಡ್ ಮಾಡ್ತಿದ್ದಾರೆ. ಈಗ ಸಿಕ್ಕಿಮು ಕೂಡ ಕಾಶ್ಮೀರ್ ಥರ ಅದೊಂದು ಸೀನಿಕ್ ಬ್ಯೂಟಿಗೆ ತುಂಬ ಹೆಸರಾಗಿರೋವಂಥದ್ದು, ಅಂದರೆ ತುಂಬ ಬ್ಯೂಟಿಫುಲ್ ಆಗಿರೋವಂಥ ಸ್ಟೇಟು ಸಿಕ್ಕಿಂ ಕೂಡ. ಸೊ ಅದರಿಂದ ಇಲ್ಲಿ ಫಿಲ್ಮ್ ಶೂಟಿಂಗಿಗೆ ತುಂಬ ಹೆಲ್ಪ್ ಆಗುತ್ತೆ, ಅಂದರೆ ತುಂಬ ಚೆನ್ನಾಗಿರುವಂಥ ಪ್ಲೇಸ್. ಅದಕ್ಕೋಸ್ಕರ ಏನು ಮಾಡಿದ್ದಾರೆ, ಈ ಸೀನಿಕ್ ಬ್ಯೂಟಿನ ಯೂಸ್ ಮಾಡಿಕೊಂಡು ಫಿಲ್ಮ್ ಇಂಡಸ್ಟ್ರಿನ ಅಟ್ರ್ಯಾಕ್ಟ್ ಮಾಡಬೇಕು. ಈವನ್ ಇದು ಈಗ ಮಾತ್ರ ಅಲ್ಲ, ಅದು ಬಿಗಿನಿಂಗಿಂದ ಕೂಡ ಸಿಕ್ಕಿಮು ಫಿಲ್ಮ್ ಮೇಕರ್ಸ್ನ ಅಟ್ರ್ಯಾಕ್ಟ್ ಮಾಡ್ತಿದೆ. ಸೊ ಅದಕ್ಕೋಸ್ಕರ ಸಿಕ್ಕಿಂ ಮತ್ತು ಅರುಣಾಚಲ್ ಪ್ರದೇಶ ಅನ್ಯುಟಿಲೈಸ್ಡ್ ಆಗಿದೆ. ಅಂದರೆ ಅಲ್ಲಿರೋವಂಥ ರಿಸೋರ್ಸಸ್ನ ನಾವು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಂಡಿಲ್ಲ. ಯಾಕೆ ಯುಟಿಲೈಸ್ ಮಾಡ್ಕೊಂಡಿಲ್ಲ ಅಂದರೆ, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕರೆಕ್ಟಾಗಿ ಡೆವಲಪ್ ಆಗಿಲ್ಲ, ಮತ್ತು ಲ್ಯಾಕ್ ಆಫ್ ಪ್ರಾವಿಷನ್ಸ್. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಬೇಕಂದ್ರೆ ಅಲ್ಲಿಗೆ ಅವಶ್ಯಕತೆ ಇರೋಂಥ ಪ್ರಾವಿಷನ್ನ ಪ್ರೊವೈಡ್ ಮಾಡಬೇಕು. ಈವನ್ ಅದನ್ನು ಕೂಡ ಪ್ರೊವೈಡ್ ಮಾಡಿಲ್ಲ. ಮತ್ತು ಅದಕ್ಕೆ ಬೇಕಾಗಿರೋಂಥ ಇಕ್ವಿಪ್ಮೆಂಟ್ಸ್ನೂ ಕೂಡ ಪ್ರೊವೈಡ್ ಮಾಡಿಲ್ಲ. ಅದರಿಂದ ಏನಾಗಿದೆ, ಸಿಕ್ಕಿಂ ಮತ್ತು ಅರುಣಾಚಲ್ ಪ್ರದೇಶ ಅಂಡರ್ ಯುಟಿಲೈಸ್ಡ್ ಆಗಿದೆ. ಸೊ ಇದನ್ನು ಟ್ಯಾಕಲ್ ಮಾಡೋದಕ್ಕೋಸ್ಕರ ಇದು ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು. ಈ ಫಿಲ್ಮ್ ಸಿಟಿಯಿಂದ ಏನಾಗುತ್ತೆ, ಡೊಮೆಸ್ಟಿಕ್ ಲೊಕೇಶನ್ಸ್ನು ಕೂಡ ಯೂಸ್ ಮಾಡಿಕೊಂಡು ಮೂವೀಸ್ನ ಮಾಡ್ಬೋದು ಇನ್ಸ್ಟೆಡ್ ಆಫ್ ಫಾರಿನ್ ಲೊಕೇಶನ್ನ ಯೂಸ್ ಮಾಡಿಕೊಂಡು ಮೂವೀಸ್ ಮಾಡೋದ್ರ ಬದಲು ಡೊಮೆಸ್ಟಿಕ್ ಲೊಕೇಶನ್ನ ಯೂಸ್ ಮಾಡಿಕೊಂಡು ಮೂವೀಸ್ ಮಾಡಿದ್ರೆ ಆ ಸ್ಟೇಟಿಗೆ ಇನ್ಕಮು ಬರುತ್ತೆ. ಇದರಿಂದ ಏನಾಗುತ್ತೆ, ಆಡಿಯನ್ಸ್ ಅಕ್ರಾಸ್ ಇಂಡಿಯಾ, ಅಂದರೆ ಇಂಡಿಯಾದಲ್ಲಿ ಇರೋವಂಥ ಎಲ್ಲ ಆಡಿಯನ್ಸಿಗೂ ಈ ಸಿಕ್ಕಿಂ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ.
ಮತ್ತು ಇಲ್ಲಿರೋಂಥ ಕಲ್ಚರು, ಯುನೀಕ್ ಫೀಚರು, ಡೈವರ್ಸಿಟಿ ಎಲ್ರಿಗೂ ಪರಿಚಯ ಆಗುತ್ತೆ. ಇದು ಇಷ್ಟೇ ಮಾತ್ರ ಅಲ್ಲದಲೇ ಡೊಮೆಸ್ಟಿಕ್ ಟೂರಿಸಮ್ನ ಕೂಡ ಇನ್ಕ್ರೀಸ್ ಮಾಡುತ್ತೆ ಮತ್ತು ಇದೊಂದು ಅಟ್ರಾಕ್ಟಿವ್ ಡೆಸ್ಟಿನೇಷನ್ಸ್ ಆಗುತ್ತೆ. ಹೆಂಗೆ ಯುರೋಪಿಯನ್ ಡೆಸ್ಟಿನೇಷನ್ಸು ಅಟ್ರ್ಯಾಕ್ಟ್ ಆಗಿದೆಯೋ ಅದೇ ಥರ ಈ ಸಿಕ್ಕಿಮು ಕೂಡ ಒಂದು ಅಂದರೆ ಡೊಮೆಸ್ಟಿಕ್ ಟೂರಿಸಮ್ಗೆ ಅಟ್ರಾಕ್ಟಿವ್ ಡೆಸ್ಟಿನೇಷನ್ ಆಗಿ ವರ್ಕ್ ಆಗುತ್ತೆ. ಇದರಿಂದ ಏನಾಗುತ್ತೆ, ವೋಕಲ್ ಫಾರ್ ಲೋಕಲ್ಲು ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇಟ್ ಹೆಲ್ಪ್ಸ್ ಟು ಸ್ಟರ್ ದ ಕಾಸ್ ಆಫ್ ವೋಕಲ್ ಫಾರ್ ಲೋಕಲ್. ಮತ್ತು ಇನ್ನೊಂದು ಗೌರ್ಮೆಂಟ್ ಏನು ಪ್ಲ್ಯಾನ್ ಮಾಡಿದೆ ಅಂದರೆ ಗ್ಲೋಬಲ್ ಫಿಲ್ಮ್ ಫೆಸ್ಟಿವಲ್ನ ಅರೇಂಜ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಎಲ್ಲಿ? ಸಿಕ್ಕಿಮಲ್ಲಿ. ಯಾವಾಗ ಅಂದರೆ ಮಂತ್ ಆಫ್ ಏಪ್ರಿಲಲ್ಲಿ. ಇದೊಂದು 4 ಡೇ ಫೆಸ್ಟಿವಲ್ ಆಗಿರುತ್ತೆ. ಏನಕ್ಕೋಸ್ಕರ ಅಂದರೆ ಇಂಟರ್ನ್ಯಾಷನಲ್ ಪ್ಲ್ಯಾಟ್ಫಾರ್ಮ್ನ ಪ್ರೊವೈಡ್ ಮಾಡೋದಕ್ಕೋಸ್ಕರ. ಯಾರಿಗೆ? ಫಿಲ್ಮ್ ಫ್ರೆಟರ್ನಿಟಿಯವರು. ಅಂದರೆ ಇದರಲ್ಲಿ ಪ್ರೊಫೆಷ್ನಲ್ ಫಿಲ್ಮ್ ಮೇಕರ್ಸ್ ಇರ್ತಾರೆ, ಫಿಲ್ಮ್ ಎಂಥ್ಯೂಸಿಸ್ಟ್ ಇರ್ತಾರೆ, ಫಿಲ್ಮ್ ಅಥವಾ ಮೀಡಿಯಾ ಸ್ಟೂಡೆಂಟ್ಸ್ ಇರ್ತಾರೆ. ಇವರೆಲ್ರಿಗೂ ಇದರಲ್ಲಿ ಅವಕಾಶ ಮಾಡಿಕೊಡ್ತಾರೆ. ಸೊ ಇದರಿಂದ ಇನ್ನಷ್ಟು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಈ ಜಾಗದ ಬಗ್ಗೆ ಎಲ್ರಿಗೂ ಗೊತ್ತಾಗುತ್ತೆ, ಇದು ಫೇಮಸ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಇದನ್ನು ಇದು ಮಾಡ್ತಿದ್ದಾರೆ. ಮತ್ತು ಎಲ್ಲ ಐಡಿಯಾಸ್ನ ಶೇರ್ ಮಾಡ್ಕೋಬೋದು. ಇಂಟರ್ನ್ಯಾಷನಲ್ ಮತ್ತು ಡೊಮೆಸ್ಟಿಕ್ ಐಡಿಯಾಸ್ ಏನಿದೆ ಅವೆಲ್ಲ ಶೇರ್ ಮಾಡ್ಕೋಬೋದು ಅನ್ನೋ ಉದ್ದೇಶದಿಂದ ಇದನ್ನು ಇದು ಮಾಡ್ತಿದ್ದಾರೆ. ಮತ್ತು ಈ ಫಿಲ್ಮ್ ಸಿಟಿ ಇಂದ ಏನಾಗ್ತಿದೆ, ಸಿಕ್ಕಿಂ ಟೂರಿಸಮ್ ಕೂಡ ಇನ್ಕ್ರೀಸ್ ಆಗ್ತಿದೆ. ಸೊ ಅದಕ್ಕೋಸ್ಕರ ಇದು ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ಲು. ನಾವು ಇದನ್ನು ಎಕ್ಸಾಂಪಲ್ ಆಗಿ ಯೂಸ್ ಮಾಡ್ಕೋಬೋದು. ಸರ್ ಹೆಂಗೆ ಜಿಯೋಗ್ರಫಿಕಲ್ ಲೊಕೇಶನ್ ಬೇಸ್ಡ್ ಮೇಲೆ ಅಲ್ಲಿರೋ ರಿಸೋರ್ಸಸ್ನ ನಾವು ಡೆವಲಪ್ಮೆಂಟಿಗೆ ಯೂಸ್ ಮಾಡ್ಕೋಬೋದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ಓಕೆ, ಥ್ಯಾಂಕ್ ಯು ಫಾರ್ ಆಲ್. ನಿಮಗೆ ಯಾವುದೇ ರೀತಿ ಡೌಟ್ಸ್ ಇದ್ದರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಥ್ಯಾಂಕ್ ಯು ಆಲ್.